ತಂದೆಯಾಗಿ ಎಷ್ಟು ಹೆಮ್ಮೆ ಅನಿಸುತ್ತೆ ಮಗನ ಬಿಗ್ ಸ್ಕ್ರೀನಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನಿಮ್ಮ ಮಗ ಬೆಳ್ಳಿ ಪರದೆ ಬೆಳಗಿದ್ದಾರೆ. ಬರೀ ಬೆಳ್ಳಿ ಪರದೆ ಬೆಳಗಿಲ್ಲ, ಕರ್ನಾಟಕವನ್ನು ಬೆಳಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಅಪ್ರಿಸಿಯೇಷನ್ ಮಾಡ್ತಿದ್ದಾರೆ ಸಿನಿಮಾ ಬಗ್ಗೆ. ಹೇಳಿ ಸರ್. ನಾನು ಸಿನಿಮಾ ನೋಡೋಕ್ಕೆ ನನ್ನ ಮಗನಿಗೆ ತಂದೆಯಾಗಿ ಬಂದೆ. ಸರ್ ನೋಡಿ, ಹೋಗ್ಬೇಕಾದ್ರೆ ಅವ್ನು ನನ್ನ ಮಗನ ಅಭಿಮಾನಿಯಾಗಿ ಹೋಗ್ತಾನೆ. ಸೂಪರ್. ಸಿನಿಮಾದಲ್ಲಿ ಸಾಕಷ್ಟು ಡೈಲಾಗ್ಗಳಿದೆ. ಅದರಲ್ಲಿ ಎಸ್ಪೆಷಲಿ ನಾನು ಅಭಿಮನ್ಯು ಅಲ್ಲ ಒಳಗಡೆ ಬಂದಿರೋದು ಬಬ್ರುವಾಹನ ಅನ್ನೋ ಒಂದು ಡೈಲಾಗ್ ಇದೆ. ಸೊ ಅದರ ಅರ್ಥ ಸಾಕಷ್ಟು ಇದೆ. ಅದನ್ನ ಮಹಾಭಾರತಕ್ಕೆ ಹೋಲಿಸ್ಕೋಬಹುದು ಅಥವಾ ದೊಡ್ಡ ಮನೆಯ ಒಂದು ನಟನ ಪರಂಪರೆಗೆ ಹೋಲಿಸ್ಕೋಬಹುದು. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಆ ಡೈಲಾಗ್ ಎಷ್ಟು ಕಾಡುತ್ತೆ ಬಗ್ಗೆ. ನನಗೆ ಒಟ್ಟಾರೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಈ ಸಿನಿಮಾ ಮಾಡಿಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಿ ಆದರೆ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಿ, ಅದು ನನಗೆ ಇಷ್ಟ ಆಯಿತು. ನನಗೆ ಒಂದು ಕೊರತೆ ಇತ್ತು, ನಮ್ಮನ್ನ ಶಿವಣ್ಣವ್ರನ್ನ ನನ್ನ ತಮ್ಮನ ಪರಿಚಯ ಮಾಡಬೇಕಾದ್ರೆ ಮೂರು ಶಕ್ತಿ ಇತ್ತು. ನನ್ನ ತಂದೆ, ತಾಯಿ, ಚಿಕ್ಕಪ್ಪ ಇತ್ತು. ಇವನು ಬಂದಾಗ ಯಾರೂ ಇಲ್ಲ. ಒಂಥರ ಏನಪ್ಪ ನನ್ನ ಮಗ ಆರ್ಫೋನ್ ಆಗ್ಬಿಟ್ಟು ನನಗೂ ಹುಷಾರು ತಪ್ಪಿಡ್ತು, ಯಾರಿದ್ದಾರೆ ಅಂತ. ಇಂಥ ಟೈಮಲ್ಲಿ ದೇವರು ಎರಡು ವ್ಯಕ್ತಿಗಳನ್ನ ಕಳಿಸ್ಕೊಡ್ತಾರೆ. ಹೊಂಬಾಳೆ ವಿಜಯ್ ಅವರು ಬರ್ತಾರೆ, ತಾಯಿ ಥರ ನಿರ್ದೇಶಕರು ಸಂತೋಷ್ ಆನಂದ್ ರಾಮ್ ಬರ್ತಾರೆ. ಅವ್ರು ಬಂದು ಇದೆಲ್ಲ ನಮ್ಮ ಜಾಗರ ತುಂಬಿಕೊಂಡು, ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಜಾಗನ ತುಂಬಿ ನನ್ನ ಮಗನಿಗೆ ಒಂದು ಒಳ್ಳೆ ಪರಿಚಯ ಮಾಡಿಕೊಟ್ರು. ನಾನು ಜೀವಂತವಾಗಿರೋರು ಅವ್ರನ್ನ ಮರೆಯಲ್ಲ. ಅವ್ರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ನನಗೆ ಒಳ್ಳೆ ಹೆಜ್ಜೆ ಹಾಕ್ಕೊಟ್ರು ನನ್ನ ಮಗನಿಗೆ. ಈ ಹೆಜ್ಜೆ ನಡ್ಕೊಂಡು ಹೋದ್ರೆ ಇನ್ನು ಅಭಿಮಾನಿಗಳು ಅವನ್ನ ಕರ್ಕೊಂಡು ಹೋಗ್ತಾರೆ. ಸಂತೋಷ್ ಆನಂದ್ರಾಮ್ ಅವರ ಸ್ಟ್ರೆಂತು ಎಮೋಷನಲಿ ಕಟ್ ಆಗ್ತಾರೆ ಪ್ರೇಕ್ಷಕರನ್ನ. ಸಂತೋಷ್ ಆನಂದ್ರಾಮ್ ಅವರ ಸ್ಟ್ರೆಂತು ಎಮೋಷನಲಿ ಕಟ್ ಆಗ್ತಾರೆ ಪ್ರೇಕ್ಷಕರನ್ನ. ಸೊ ನೀವು ಒಬ್ಬ ತಂದೆಯಾಗಿ ನೀವು ಸಂಸಾರನ ಸಾಕಷ್ಟು ವರ್ಷಗಳು ನಿರ್ವಹಣೆ ಮಾಡಿದ್ರೆ, ಆ ನಿಟ್ಟಿನಲ್ಲಿ ಒಬ್ಬ ತಂದೆ ಮಗನ ಬಾಂಧವ್ಯದ ಬಗ್ಗೆ ನಿಮ್ಗೇನು ಅನಿಸ್ತು ರಾಘಣ್ಣ ನೋಡಿದಾಗ ಸಿನಿಮಾ? ನನಗೆ ತಂದೆ ಮಗನ ನೋಡಿದಾಗ ನಾನು ನನ್ನ ಮಗ ಅಂತ ಅನಿಸ್ಲಿಲ್ಲ, ನನ್ನ ತಮ್ಮನೂ ನನ್ನ ಮಗ ಅನಿಸ್ತು. ಅವರೇ ಅಪ್ಪ ಮಕ್ಕಳ ಥರ ಕಾಣ್ತಾ ಇದ್ರು. ಎಲ್ಲ ಕಡೆ ನೋಡಿ ಅವ್ನ ಛಾಯ ಬಂದು ಹೋಗುತ್ತೆ. ಎಲ್ಲೋ ಒಂದು ಕಡೆ ಯಾವುದೋ ಸ್ಟಂಪಲ್ಲಿ ಪವರ್ ಅಂತ ಇರುತ್ತೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ಬರುತ್ತೆ. ಕೊನೆಯವರೆಗೂ ಜೊತೆ ನನ್ನ ಮಗನ ಆಶೀರ್ವಾದ ಮಾಡ್ತಾ ಹೋಗಿದ್ದೇನೆ. ಅಪ್ಪು ಅವರು ಅಶ್ವಿನಿ ಅವರು ಇಬ್ಬರೂ ಹೊಂಬಾಳೆ ಅವ್ರಿಗೆ ಗುರು ಪಿಕ್ಚರ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸೊ ಇದು ಏನೇ ಬಂದರೂ ಅವರಿಬ್ಬರಿಗೆ ಅರ್ಪಿಸ್ತೀನಿ, ಅಶ್ವಿನಿ ಅವ್ರಿಗೆ ಅಪ್ಪುಗೆ. ಅಪ್ಪು ಅವರು ಹಾಕಿದ ಭಿಕ್ಷೆ ಅಂತಲೇ ಅನ್ಕೊಂಡು ಅಭಿಮಾನಿಗಳಿದ್ದಾರಪ್ಪ, ನೀವು ಚೆನ್ನಾಗಿರೋ ಹೋಗು ಅಂತ ಕಳಿಸ್ದಂಗಿದೆ. ಅವನ್ನ ಸ್ಟೇಜಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ನಾನು ಮಾಡಬೇಕಾಗಿದ್ದ ಕೆಲಸ ಅವರು ಮಾಡಿದ್ದಾರೆ. ಚಿಕ್ಕಪ್ಪನಾಗೆ ಬೇರೆ ಪಾಪ ಅವನ್ನ ನೆತ್ತಿನೋ ಇಲ್ವೋ ಗೊತ್ತಿಲ್ವೋ ಅವನ್ನೆಲ್ಲ ಮಾಡಿಬಿಟ್ಟು ಹೋಗಿದ್ದರು. ಸೊ ಇವಾಗ ಅವ್ನ ಜರ್ನಿ ಶುರುವಾಗಿದೆ. ಇನ್ನು ಬೇಕಾದಷ್ಟು ಕಲಿಬೇಕು. ಒಂದೇ ಸಿನಿಮಾದಲ್ಲಿ ಇಡೀ ನಮ್ಮ ಜೀವನ ಎಲ್ಲ ನಾವು ಪ್ರೂವ್ ಮಾಡೋಕ್ಕಾಗಲ್ಲ. 1 ರಿಂದ 2 3 ಬರ್ತಾನೇ ಇರುತ್ತೆ. ಬಟ್ ಒಳ್ಳೆ ಗೆಲುವು ಹಾಕೊಟ್ಟಿದ್ದಾರೆ ಪ್ರೊಡ್ಯೂಸರು, ಡೈರೆಕ್ಟರ್. ನಾನು ಇರೋವರೆಗೂ ಅವ್ರನ್ನ ಮರೆಯಲ್ಲ. ಆಮೇಲೆ ಸಂತೋಷ್ ನಂತರವು ಅವರು ಯಾವಾಗಲೂ ಹಿಡ್ಕೊಂಡವರು ಎಮೋಷನ್ ಸೀನ್ಸ್ಗೆ, ಫ್ಯಾಮಿಲಿಗೆ. ಒಬ್ಬ ಯುವಕನಿಗೆ ಬರೀ ಕಾಲೇಜಲ್ಲ, ಸುತ್ತಮುತ್ತ ಸಂಸಾರ ಇದೆ, ಅಕ್ಕ ತಂಗಿದ್ದಾರೆ, ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಗೆಳೆತನ ಇದೆ, ಆಮೇಲೆ ಅವ್ರದ್ದೇ ಆದಂಥ ಒಂದು ದೇಹ ಇದೆ ಅಂತ ತೋರಿಸ್ಬೇಕು. ಇದೆಲ್ಲದನ್ನು ಮೀರಿಕೊಂಡು ಸಂತೋಷ ಅದ್ಭುತ ಸಿನಿಮಾ ಕೊಟ್ಟಿದ್ದಾರೆ. ಸೊ ಅಭಿಮಾನಿಗಳು ಅವನನ್ನ ಪ್ರಾರ್ಥನೆ ಇಟ್ಕೊಳ್ಳಿ, ಇಷ್ಟೇ ನಾನು ಕೇಳೋದು. ಬರೀ ಬೆಳೆಸಿ ಅಂತ ಹೇಳೋಣ, ಕಲಿಸಿ 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 ಆಮೇಲೆ ಬೆಳೆಸಿ. ರಾಘಣ್ಣ, ಈ ಸಾಮಾನ್ಯವಾಗಿ ಒಬ್ಬ ಹೀರೋ ಲಾಂಚ್ ಆಗ್ತಾರೆ ಅಂದಾಗ ಒಂದು ಒಳ್ಳೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಲಾಂಚ್ ಮಾಡ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಮೇನ್ ಬೇಸಿಕ್ ಇದಿರುತ್ತೆ. ಆದರೆ ಇದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆಗೆ ಕೌಟುಂಬಿಕ ಮೌಲ್ಯಗಳನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸೊ ಎಮೋಷ್ನಲಿ ಫೀಲಿಂಗ್ಸ್ ವೈಸು ಪ್ರತಿಯೊಬ್ಬ ಕುಟುಂಬಕ್ಕೂ, ಪ್ರತಿಯೊಬ್ಬ ಪೇರೆಂಟ್ಗೂ, ಕಿಡ್ಗೂ ಕನೆಕ್ಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಏನು ಹೇಳ್ತೀರಾ ರಾಘಣ್ಣ? ಮನುಷ್ಯನಿಗೆ ಅಪ್ಪಾಜಿ ನೀವೇನೇ ತಗೊಳ್ಳಿ, ಅವ್ನು ಯಾರೇ ಆಗಿರಲಿ, ಅವರೊಂದು ಕುಟುಂಬದಿಂದ ಬಂದಿರ್ತಾರೆ. ಯಾರೇ ಆಗಿರಲಿ, ಅಪ್ಪ ಅಮ್ಮ, ಅವ್ರ ಕುಟುಂಬ ಬಾಂಧವ್ಯ ಇದ್ದೇ ಇದೆ. ಅದನ್ನು ಸಂತೋಷ ಅಂತ ಇನ್ನೂ ಬಿಟ್ಕೊಟ್ಟಿಲ್ಲ. ಜನ ಹೋಗ್ಬೇಕಾದ್ರೆ ಅದನ್ನು ತಗೊಂಡು ಹೋಗ್ಬೇಕು. ಮೌಲ್ಯಗಳನ್ನ, ಸಂದೇಶ, ನನ್ನ ಕುಟುಂಬ ಬೇಕು, ನಾನು ಯಾರೇ ಆಗಿರಲಿ, ಎಲ್ಲೇ ಇರಲಿ, ನನಗೆ ನನ್ನ ಕುಟುಂಬ ಬೇಕು ಅಂತ ತಗೊಂಡು ಹೋಗ್ಬೇಕು. ಅದು ಈ ಸಿನಿಮಾದಲ್ಲಿ ನಾನು ಕಾಣ್ತಾ ಇದ್ದೆ.
ಬರವಣಿಗೆ ಬಹಳ ಚೆನ್ನಾಗಿದೆ ಅಂತ ಡೈಲಾಗ್ಸ್ ಬಗ್ಗೆ ತುಂಬಾ ಅಪ್ರಿಸಿಯೇಷನ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಬರವಣಿಗೆ ಎಷ್ಟು ಹಿಡಿಸ್ತು ರಗಣ್ಣ? ಯಾಕಂದ್ರೆ ನೀವು ಉದಯ್ ಶಂಕರ್ ಅವ್ರ ಕಾಲದಿಂದ ಎಲ್ಲಾನು ನೋಡ್ಕೊಂಡ್ ಬಂದಿದ್ದೀರಾ, ಆ ನಿಟ್ಟಿನಲ್ಲಿ ಬರವಣಿಗೆ ಎಷ್ಟು ಮಹತ್ವ ಅನಿಸ್ತು ಈ ಸಿನಿಮಾದಲ್ಲಿ? ನನ್ನ ತಮ್ಮ ರಾಜ್ಕುಮಾರ ಪಿಕ್ಚರ್ಗೆ ಹೇಳ್ದೆ ನನಗೆ, ರಗಣ್ಣ ಸಂತೋಷ್ ಅಂತ ಬರೀತಾರೆ, ನನಗೆಲ್ಲ ಉದಯ್ ಶಂಕರ್ ಜ್ಞಾಪಕ ಆಗುತ್ತೆ ರಗಣ್ಣ. ಸಿಂಪಲ್ ಆಗಿ ಬರೀತಾರೆ, ಆದರೆ ತುಂಬಾ ಆಳವಾಗಿ ಬರೀತಾರೆ ಅಂತ ಅದು ಇಲ್ಲಿ ಕಾಣ್ತಾ ಇದೆ, ಜನರು ಹೇಳ್ತಾ ಇದ್ದಾರೆ. ಎಸ್ ರಗಣ್ಣ, ಇನ್ನು ನಿಮ್ಮ ಕುಟುಂಬದ ಬಹುತೇಕ ಎಲ್ಲ ಕಲಾವಿದರು ಹೋಮ್ ಬ್ಯಾನರ್ ಅಲ್ಲೇ ಲಾಂಚ್ ಆಗಿರ್ತಕ್ಕಂಥವ್ರು. ಯುವ ಅವ್ರನ್ನ ಒಂದು ಪ್ರತಿಷ್ಠಿತ ಬ್ಯಾನರ್ ಲಾಂಚ್ ಮಾಡ್ತು ಹೊಂಬಾಳೆ ಫಿಲ್ಮ್ಸು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಆಯಾಮ ಕೊಟ್ಟಂತ ಒಂದು ಪ್ರತಿಷ್ಠಿತ ಬ್ಯಾನರು. ಸೊ ಆ ಬ್ಯಾನರ್ ಅಲ್ಲಿ ಯುವ ಅವ್ರು ಲಾಂಚ್ ಆಗಿರ್ತಕ್ಕಂಥದ್ದು, ಈ ತರದ ಒಂದು ಒಮ್ಮತದ ಅಪ್ರಿಸಿಯೇಷನ್ಸ್ ಬರ್ತಾ ಇರ್ತಕ್ಕಂಥದ್ರ ಬಗ್ಗೆ ಏನ್ ಹೇಳ್ತಾರೆ? ನಮಗೆಲ್ಲ ನಾವು ಮಾಡಿದರದೇ ಒಳ್ಳೇದಾಯ್ತು ಅಂತ ಅನಿಸ್ತು. ಯಾಕಂದರೆ ಇಂಥ ಒಂದು ತಂಡ ಸಿಕ್ತು ನಮಗೆ, ಹೊಂಬಾಳೆ, ಸಪ್ತಸಮುದ್ರ, ಇದೆಲ್ಲ ನಮ್ಮ ತಮ್ಮಯ್ಯ ಹೇಳ್ಬಿಟ್ಟು ಹೋಗಿದ್ದು, ಅವನೇ ಎಲ್ಲ ಅರೇಂಜ್ ಮಾಡಿ ಹೋಗಿದ್ದು. ಯಾರಾದರೂ ಮಾಡಲಿ, ಒಳ್ಳೆ ಸಿನಿಮಾ ಬೇಕು, ಜನಗಳು ಇಷ್ಟಪಡಬೇಕು, ಅದನ್ನು ಮಾಡಿದ್ದಾರೆ. ಸೊ ನಾನು ಅದಕ್ಕೆ ಸೋಲ್ತೀನಿ, ಅವರೇ ಮಾಡಿದ್ದು ಸರಿ. ಹೊಂಬಾಳೆ ಇಸ್ ಗ್ರೇಟ್.